ಹಾಯ್ ವೆಲ್ಕಮ್ ಬ್ಯಾಕ್ ಟು ಬೆಂಜೋ ಅಕಾಡೆಮಿ. ನಾನು ಪ್ರವೀಣಾ. ಇವತ್ತು ತೋರಿಸ್ತಾ ಇರೋದು ಎಂಗೇಜ್ಮೆಂಟ್ ಮೇಕಪ್ ಲುಕ್. ಸೊ ಈ ಒಂದು ಲುಕ್ ನಿಮಗೆ ಹೇಗೆ ಇಷ್ಟ ಆಯಿತು, ಯಾವ ಥರ ಇದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದಕ್ಕೋಸ್ಕರ ಈ ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ. ಫಸ್ಟ್ ನನ್ನ ಕ್ಲೈಂಟಿಗೆ ಟೋನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಟೋನರ್ ಸ್ಕಿನ್ ಒಳಗಡೆ ಸ್ವಲ್ಪ ಅಬ್ಸಾರ್ಬ್ ಆದಮೇಲೆ ಎಂಬ್ರಿಯೋಲಿಸ್ ಮಾಯ್ಶ್ಚರೈಸರ್ನ ಫೇಸ್ ಫುಲ್ಲು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಟೋನರ್ ಅಬ್ಸಾರ್ಬ್ ಆಗೋದಕ್ಕೂ ಮತ್ತು ಮಾಯ್ಶ್ಚರೈಸರ್ ಅಬ್ಸಾರ್ಬ್ ಆಗೋದಕ್ಕೂ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಸೊ ಅಬ್ಸಾರ್ಬ್ ಆದಮೇಲೆ ನೆಕ್ಸ್ಟ್ ನಾವು ಯೂಸ್ ಮಾಡಬೇಕಾಗಿರೋಂಥ ಫೌಂಡೇಶನ್, ಐ ಮೇಕಪ್ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಮಾಯ್ಶ್ಚರೈಸರ್ ಎಂಬ್ರಿಯೋಲಿಸ್ದು ನಾನು ಯೂಸ್ ಮಾಡಿದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿ ಪೆನೆಟ್ರೇಟ್ ಆಗುತ್ತೆ, ಎಲ್ಲರಿಗೂ ಗೊತ್ತಿದೆ. ಮೇಕಪ್ ಆರ್ಟಿಸ್ಟಿಗೆ ಈಸಿಯಾಗಿ ಸಿಗುವಂಥ ಒಂದು ಮಾಯ್ಶ್ಚರೈಸರ್, ಬೆಸ್ಟ್ ಮಾಯ್ಶ್ಚರೈಸರ್ ಇದು. ಸೊ ಇದನ್ನು ಯೂಸ್ ಮಾಡಿ ಆದಮೇಲೆ ನಾವು ಮೇಕಪ್ನ ಸ್ಟಾರ್ಟ್ ಮಾಡೋಣ. ಅಂಡರ್ ಐ ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡೋದಕ್ಕೋಸ್ಕರ ಡರ್ಮಾದು ಒಂದು ಕನ್ಸೀಲರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. CTM ಎಲ್ಲ ಮುಗಿಸಿ ಆದಮೇಲೆ ಕನ್ಸೀಲರ್ ಮಾಡೋದು ಒಂದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಈ ಸ್ಟೆಪ್ಪನ್ನು ಕಂಪ್ಲೀಟಾಗಿ ಎರಡೂ ಕಣ್ಣಿನ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ದೆನ್ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡ್ತಾ ಇದ್ದೀನಿ. ಕನ್ಸೀಲರ್ನ ಕರೆಕ್ಟಾಗಿ ಬ್ಲೆಂಡ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಮಾಡುವಂಥ ಎಲ್ಲ ಅಪ್ಲಿಕೇಶನ್ಸು ತುಂಬಾ ಫ್ಲಾಲೆಸ್ ಆಗಿ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಇವಾಗ ಒಂದು ಫ್ಲಫಿ ಬ್ರಷ್ನ ತೊಗೊಂಡು ನಾನು ಟ್ರಾನ್ಸಿಷನಲ್ಲಿ ಒಂದು ಲೈಟ್ ಕಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಲೈಟ್ ಪಿಂಕ್ ಕಲರ್ನ ಅಪ್ಲೈ ಮಾಡಿ ಅವರ ಸ್ಯಾರಿ ಮತ್ತು ಇಲ್ಲ ಅವರ ಡ್ರೆಸ್ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಇರೋದ್ರಿಂದ ನಾನು ಗ್ರೀನ್ ಕಲರ್ ಐ ಮೇಕಪ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಈ ಐ ಮೇಕಪ್ ಮಾಡೋದಕ್ಕಿಂತ ಮುಂಚೆ ಟ್ರಾನ್ಸಿಷನ್ ಆಗಲಿ ಮತ್ತು ಕ್ರೀಸ್ ಲೈನ್ ಡಿಫೈನ್ ಮಾಡೋದಾಗಲಿ ಅದನ್ನೆಲ್ಲ ನೀಟಾಗಿ ಮುಗಿಸ್ಕೊಳ್ಳೋಣ. ಸೊ ಕ್ರೀಸ್ ಲೈನ್ಗೋಸ್ಕರ ಒಂದು ಬ್ಲ್ಯಾಕ್ ಐ ಶಾಡೋನ ಯೂಸ್ ಮಾಡಿ ಅದನ್ನು ಅಲ್ಲೇ ನಾನು ಕ್ರೀಸ್ ಲೈನ್ಗೋಸ್ಕರ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಇದಕ್ಕೂ ನಾನು ಅಪ್ಲಿಕೇಶನ್ಗೆ ಒಂದು ಫ್ಲ್ಯಾಟ್ ಬ್ರಷ್ನ ಯೂಸ್ ಮಾಡಿ ನೆಕ್ಸ್ಟ್ ಅದನ್ನು ಬ್ಲೆಂಡ್ ಮಾಡೋದಕ್ಕೋಸ್ಕರ ಫ್ಲಫಿ ಬ್ರಷನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಯೂಸ್ ಮಾಡ್ತಾ ಇರೋಂಥ ಬ್ರಷಸ್ಗೆ ನಿಮಗೆ ತುಂಬಾ ಬ್ರ್ಯಾಂಡ್ಸ್ ಮಾರ್ಕೆಟಲ್ಲಿ ಸಿಗುತ್ತೆ. ಅದರಲ್ಲಿ ಅಫೋರ್ಡಬಲ್ ಬ್ರ್ಯಾಂಡ್ಸ್ ಇರುತ್ತೆ, ಪ್ಲಸ್ ಕಾಸ್ಟ್ಲಿ ಬ್ರ್ಯಾಂಡ್ಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಅಫೋರ್ಡಬಲ್ ಬ್ರ್ಯಾಂಡ್ಸ್ ಯಾವ್ಯಾವುದು, ಕಾಸ್ಟ್ಲಿ ಬ್ರ್ಯಾಂಡ್ಸ್ ಯಾವ್ಯಾವುದು ಅನ್ನೋದನ್ನೆಲ್ಲ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಖಂಡಿತ ಡಿಸ್ಕ್ರಿಪ್ಷನ್ನ ಓದಿ ಅಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್ನ ಈಸಿಯಾಗಿ ನೀವು ಅದರ ಪ್ರೈಸ್ನ, ಅದರ ಡೀಟೇಲ್ಸ್ನೆಲ್ಲ ಕೂಡ ತಿಳ್ಕೊಬೋದು. ಸೊ ನೆಕ್ಸ್ಟ್ ನಾನು ಐ ಶಾಡೋ ಅಪ್ಲೈ ಮಾಡಿ ಆದಮೇಲೆ ಐಲಿಡ್ ಏರಿಯಾನ ಒಂದು ವೈಟ್ ಬೇಸಿಂದ ಕ್ರೀಸ್ ಲೈನನ್ನು ಮತ್ತೆ ಡಿಫೈನ್ ಮಾಡ್ತಾಯಿದ್ದೀನಿ. ಸೊ ಕಟ್ ಕ್ರೀಸ್ ಟೆಕ್ನಿಕ್ ಮಾಡೋದಕ್ಕೋಸ್ಕರ ಕ್ರೀಸನ್ನು ವೈಟ್ ಬೇಸಿಂದ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಈ ಕ್ರೀಸ್ ಮಾಡೋದಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ, ಆದರೆ ಒಂದು 10 ಸಾರಿ ಇದನ್ನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಅದೊಂದು ಪರ್ಫೆಕ್ಷನ್ ಎಲ್ಲರಿಗೂ ಬರುತ್ತೆ. ಸೊ ವೈಟ್ ಬೇಸಿಂದ ಕ್ರಿಯೇಟ್ ಮಾಡಿರುವಂಥ ಕ್ರೀಸಲ್ಲಿ ನೆಕ್ಸ್ಟ್ ನಾವು ಯಾವ ಕಲರ್ಸ್ನ ಫಿಲ್ ಮಾಡ್ತೀವಿ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಒಂದೊಂದೇ ಕಲರ್ಸ್ನ ಅಪ್ಲೈ ಮಾಡ್ಕೊಳ್ತಾ ಹೋಗೋಣ. ಕ್ರೀಸ್ ಲೈನಲ್ಲಿ ಇರಬೇಕಾದಂಥ ಲೈನ್ಸ್ನ ಇನ್ನೂ ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ದಟ್ ಇಟ್ ಶುಡ್ ನಾಟ್ ಲುಕ್ ಟು ಆರ್ಟಿಫಿಷಿಯಲ್. ಅದು ಬ್ಲೆಂಡ್ ಆದಂಗೆ ಸ್ಕಿನ್ನಲ್ಲಿ ಅದೇ ಕಲರ್ಸ್ ಅದು ತಾನಾಕೆ ಬಂದಿರೋ ಥರ ಕಾಣಿಸೋ ಥರ ನಾವಿಲ್ಲಿ ಇದನ್ನು ಬ್ಲೆಂಡ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಕ್ರೀಸ್ ಲೈನಲ್ಲಿ ನಾವು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿರೋದ್ರಿಂದ ಅದನ್ನೇ ಔಟರ್ ಕಾರ್ನರ್ ಕೂಡ ಅಪ್ಲೈ ಮಾಡಲಿಕ್ಕಿದ್ದೀವಿ. ಸೊ ನೆಕ್ಸ್ಟ್ ನಾನು ಒಂದು ಗ್ರೀನ್ ಕಲರ್ನ ಮಿಡಲ್ ಆಫ್ ದ ಐಲಿಡ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಅವರ ಸ್ಯಾರಿ ಕಲರ್ ಗ್ರೀನ್ ಇರೋದ್ರಿಂದ ನಾನು ಲೈಟ್ ಗ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾವು ನೆಕ್ಸ್ಟ್ ಬ್ಲ್ಯಾಕ್ ಯೂಸ್ ಮಾಡಿದಾಗ ಅದೆರಡು ಮರ್ಜ್ ಆಗಿ ಒಂದು ಡಾರ್ಕ್ ಗ್ರೀನ್, ಬಾಟಲ್ ಗ್ರೀನ್ ಕಲರ್ದು ಒಂದು ಬ್ಲೆಂಡ್ ಕಾಣಿಸುತ್ತೆ. ಸೊ ಅದನ್ನು ನೀವು ಹೋಗ್ತಾ ನೋಡ್ಬೋದು. ಈ ಗ್ರೀನ್ ಕಲರ್ ಆದಮೇಲೆ ನೆಕ್ಸ್ಟು ನಾನು ಗೋಲ್ಡನ್ ಕಲರ್ ಐ ಶಾಡೋಸ್ನ ಸೆಂಟರ್ ಆಫ್ ದಿ ಐ ಲಿಡ್ಡಿಂದ ಹಿಡಿದು ಇನ್ನರ್ ಕಾರ್ನರ್ವರೆಗೂ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ದಟ್ ಇನ್ನರ್ ಕಾರ್ನರ್ ಸ್ವಲ್ಪ ಎನ್ಹ್ಯಾನ್ಸ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇದನ್ನು ಕೂಡ ನೀಟಾಗಿ ಎರಡೂ ಕಡೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಅವರ ಕಣ್ಣು ಸ್ವಲ್ಪ ದೊಡ್ಡದಿರೋದ್ರಿಂದ ಆಲ್ರೆಡಿ ಇನ್ನರ್ ಕಾರ್ನರ್ನ ತುಂಬ ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಗ್ರೀನ್ ಕಲರ್ನ ಇನ್ನೂ ಸ್ವಲ್ಪ ಮುಂದಕ್ಕೆ ನಾನು ಬ್ಲೆಂಡ್ ಮಾಡ್ಕೊಂಬರ್ತೀನಿ. ಸೊ ಅದು ಯಾವ ಥರ ಇರುತ್ತೆ, ಅದು ನಿಮ್ಗೆ ಯಾವ ಥರ ಇಷ್ಟ ಆಗ್ತಾ ಇದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಟ್ರಾನ್ಸಿಷನ್ನ ಇನ್ನೂ ಸ್ವಲ್ಪ ನಾನು ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಅಲ್ಲಿ ಯೂಸ್ ಮಾಡಿರೋಂಥ ಕಲರ್ಸ್ನ ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿ ತೋರಿಸೋದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ. ಸೊ ಐ ಶಾಡೋ ಪ್ಯಾಲೆಟ್ಸ್ ಇಲ್ಲಿ ಯೂಸ್ ಮಾಡಿರೋದು ಬಂದು ನಾನು ಗಾರ್ಜಿಯಸ್ ಮೀ ಅಂತ ಒಂದು ಪ್ಯಾಲೆಟ್ ಇದೆ, ಆ ಪ್ಯಾಲೆಟನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಬಿ ಪರ್ಫೆಕ್ಟ್ ಅನ್ನೋ ಕಂಪನಿಯಿಂದ, ಅನ್ನೋ ಬ್ರ್ಯಾಂಡಿಂದ. ಈಗ ನಾನು ಕ್ರೈಲಾನ್ದು ಪಾಟ್ ಕಾಜಲ್ನ ಯೂಸ್ ಮಾಡಿ ಅವ್ರಿಗೆ ಐಲೈನರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಒಂದು ಆ್ಯಂಗ್ಯುಲರ್ ಬ್ರಷ್ ಇಟ್ಕೊಂಡು ನಾನು ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನನಗೆ ಕಂಫರ್ಟಬಲ್ ಆಗಿರುವಂತಹ ಸಣ್ಣ ಬ್ರಷ್ನ ಇಟ್ಕೊಂಡು ನಾನು ಈ ಒಂದು ಐಲೈನರ್ನ ಇನ್ನೂ ಸ್ವಲ್ಪ ಡಿಫೈನ್ ಮಾಡ್ತೀನಿ. ತುಂಬ ಡ್ರಮ್ಯಾಟಿಕ್ಕಾಗಿ ಕಣ್ಣನ್ನು ಇನ್ನೂ ದೊಡ್ಡದಾಗಿ ಕಾಣಿಸ್ದೇ ಇರೋ ಥರ ಟ್ರೈ ಮಾಡ್ತಾ ಐಲೈನರ್ನ ತಿನ್ನಾಗಿ ಎಲಾಂಗೇಟೆಡ್ ಆಗಿ ಇಲ್ದಿರ ತಿನ್ನಾಗೆ ಇಡ್ತಾಯಿದ್ದೀನಿ. ಸೊ ದಟ್ ಅವ್ರ ಕಣ್ಣು ದೊಡ್ಡದಿರೋದ್ರಿಂದ ಅದನ್ನು ಇನ್ನೂ ದೊಡ್ಡದಾಗಿ ಕಾಣಿಸೋ ಅವಶ್ಯಕತೆ ಇಲ್ಲ.
ಲೈಟಾಗಿ ಒಂದು ಕ್ಲಾಸಿಕ್ ಐಲೈನರ್ನ ಇಲ್ಲಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಜೆಲ್ ಕಾಜಲ್ ಏನಿದೆ ಇಲ್ಲ ಜೆಲ್ ಪಾಟ್ ಲೈನರ್ ಏನಿದೆ ಅದು ತುಂಬಾ ಈಸಿಯಾಗಿ ನಾವು ಡ್ರ್ಯಾಗ್ ಮಾಡೋವಾಗ ಮೂವ್ ಆಗುತ್ತೆ. ಸೊ ಈ ಒಂದು ಕ್ರೈಲಾನ್ ಜೆಲ್ ಕಾಜಲ್ ಏನಿದೆ ಯೂಸ್ ಮಾಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ನೀವು ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು, ಸ್ಮಡ್ಜ್ ಆಗಲ್ಲ, ಸ್ವಲ್ಪ ಹೊತ್ತಾದಮೇಲೆ ಡ್ರೈ ಆದಾಗೆ ಕೇಕಿ ಆದಾಗೆ ಅನ್ಸಲ್ಲ. ಸೊ ಈ ಪ್ರಾಡಕ್ಟ್ ನಿಮಗೆ ಬೆಸ್ಟ್ ಅನಿಸುತ್ತೆ. ಅದರ ಡಿಸ್ಕ್ರಿಪ್ಷನ್ ನಾನು ಕೆಳಗಡೆ ಕೊಟ್ಟಿದ್ದೀನಿ. ಆಲ್ರೆಡಿ ಯಾರಿಗೆ ಕ್ರೈಲಾನ್ ಪ್ರಾಡಕ್ಟ್ಸ್ ಎಲ್ಲ ಆಕ್ಸೆಸ್ ಇದೆಯೋ ಅವರು ಇದನ್ನು ಇಗ್ನೋರ್ ಮಾಡ್ಬೋದು. ಯಾರು ಇದನ್ನು ಹೊಸದಾಗಿ ನೋಡ್ತಾ ಇದ್ರೋ ಅವರು ಖಂಡಿತ ಕೆಳಗಡೆ ಕೊಟ್ಟಿರುವ ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲಿ ನೋಡಿ ಎಲ್ಲ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಸೊ ತುಂಬ ವರ್ಷಗಳು ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕೋಸ್ಕರ ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ಅಂತ ಸ್ಟ್ರಗಲ್ ಮಾಡೋದಕ್ಕಿಂತ ಆಲ್ರೆಡಿ ಯಾರಾದರೂ ಎಕ್ಸ್ಪೀರಿಯನ್ಸ್ ಇರೋರು ಹೇಳುವಾಗ ಅದನ್ನೇ ಪರ್ಚೇಸ್ ಮಾಡಿಬಿಟ್ರೆ ನೀವು ಬಜೆಟ್ನ ಇಲ್ಲ ನಿಮ್ಮ ಒಂದು ಫೈನಾನ್ಷಿಯಲ್ ವೇಸ್ಟೇಜನ್ನು ಅವಾಯ್ಡ್ ಮಾಡ್ಕೋಬೋದು. ಸೊ ಆಲ್ವೇಸ್ ಸ್ವಲ್ಪ ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವಾಗ ಕೆಲವೊಂದು ಪ್ರಾಡಕ್ಟ್ಸ್ ಹೈಲಿ ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಕೆಲವೊಂದು ಸರಿ ಲೋ ಬಜೆಟ್ ಪ್ರಾಡಕ್ಟಲ್ಲೇ ನಮ್ಮ ಕೆಲಸ ಆಗೋಗುತ್ತೆ. ಸೊ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಎಲ್ಲದನ್ನು ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ಖಂಡಿತ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಯು ವಿಲ್ ಬಿ ಆಲ್ವೇಸ್ ಇನ್ ಬೆನಿಫಿಷಿಯಲ್. ಸೊ ಔಟರ್ ಕಾರ್ನರಲ್ಲಿ ಬ್ಲ್ಯಾಕ್ ಮತ್ತು ಗ್ರೀನನ್ನು ಇನ್ನು ಸ್ವಲ್ಪ ಎಲಾಂಗೇಟ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದನ್ನು ಅಪ್ಲೈ ಮಾಡಿ ಲ್ಯಾಶಸ್ನ ಫಿಕ್ಸ್ ಮಾಡಿದ್ದೀನಿ. ಸೊ ಇದಾದಮೇಲೆ ಮತ್ತೆ ನಮ್ಮ ಸ್ಕಿನ್ನಲ್ಲಿ ಇರ್ಬೋದಂಥ ಡ್ರೈನೆಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಎಂಬ್ರಿಯೋಲಿಸ್ ಮಾಯ್ಶ್ಚರೈಸರ್ನ ಇನ್ನೊಂದು ಸರಿ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ಡಬಲ್ ಮಾಯ್ಶ್ಚರೈಸಿಂಗ್ ಅಂತ ಕೂಡ ಹೇಳ್ತೀವಿ. ಡ್ರೈ ಸ್ಕಿನ್ ಯಾರಿಗಿದೆಯೋ ಅವರಿಗೆ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡೋದ್ರಿಂದ ನಾವು ಯೂಸ್ ಮಾಡೋಂಥ ಪ್ರಾಡಕ್ಟ್ಸಿಂದ ಅವ್ರ ಸ್ಕಿನ್ ಕೇಕಿ ಆಗಿ ಇಲ್ಲಾಂದರೆ ತುಂಬ ಡ್ರೈ ಆಗಿ ಪ್ಯಾಚಿ ಆಗಿ ಕಾಣಿಸ್ದೇ ಇರುತ್ತೆ. ಸೊ ಡಬಲ್ ಮಾಯ್ಶ್ಚರೈಸರ್ ಮಾಡಿ ನಾನು ಮಾಯ್ಶ್ಚರೈಸರ್ ಡ್ರೈ ಆಗೋದಕ್ಕೋಸ್ಕರ ಇಲ್ಲ ಅಬ್ಸಾರ್ಬ್ ಆಗೋದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ಟಿದ್ದೀನಿ. ವಿಡಿಯೋ ಫಾಸ್ಟ್ ಫಾರ್ವರ್ಡಲ್ಲಿ ಇರೋದ್ರಿಂದ ನಿಮ್ಗೆ ಅನಿಸ್ಬೋದು ಗ್ಯಾಪ್ ಕೊಟ್ಟಿಲ್ಲ, ಹಂಗೆ ಹಾಕ್ಕೊಂಡು ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಬಟ್ ಐ ಹ್ಯಾವ್ ಗಿವನ್ ದ ಗ್ಯಾಪ್ so that you can believe and you should also give the gap in between after applying the moisturizer. ಈಗ ನಾನು ಅವರ ಸ್ಕಿನ್ನಿಗೆ ಒಂದು ಲಿಕ್ವಿಡ್ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಫಾರೆವರ್ 52 ಇಂದ ಲಿಕ್ವಿಡ್ ಫೌಂಡೇಶನ್ನ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಫೌಂಡೇಶನ್ ಅಪ್ಲೈ ಮಾಡಿ ಆಮೇಲೆ ಅವರ ಕಣ್ಣಿನ ಕೆಳಗಡೆ ಇರುವಂಥ ಡಾರ್ಕ್ ಸರ್ಕಲ್ಸ್ನ ಮತ್ತು ಪಫಿನೆಸ್ನ ಕಡಿಮೆ ಮಾಡೋದಕ್ಕೋಸ್ಕರ ಕನ್ಸೀಲರ್ ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ವಿ ಹ್ಯಾವ್ ಟು ಯೂಸ್ ಫೌಂಡೇಶನ್ ಫಸ್ಟ್ ಆ್ಯಂಡ್ ದೆನ್ ಕನ್ಸೀಲರ್ ಯೂಸ್ ಮಾಡಿ ಫೌಂಡೇಶನ್ ಯೂಸ್ ಮಾಡೋದು ಕೂಡ ಟೆಕ್ನಿಕ್ ಇದೆ. ಸೊ ನಿಮಗೆ ಯಾವ ಒಂದು ಟೆಕ್ನಿಕ್ ಇಷ್ಟ ಆಗುತ್ತೆ, ನೀವು ಯಾವ ಥರ ಮಾಡ್ತೀರಾ, ನಿಮ್ಮ ಒಂದು ಟೆಕ್ನಿಕ್ಸ್ ಏನಿದೆ, ಯಾವ್ಯಾವ ಥರ ನಾವು ಕೂಡ ಇದರಲ್ಲಿ ಚೇಂಜಸ್ ಮಾಡ್ಕೋಬೋದು, ಇದು ಕರೆಕ್ಟ್ ಅದು ರಾಂಗ್ ಅನ್ನೋದೇನಾದರೂ ಕಮೆಂಟ್ಸ್ ಇತ್ತು ಅಂದರೆ ಪ್ಲೀಸ್ ದಯವಿಟ್ಟು ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಕೂಡ ನಿಮ್ಮಿಂದ ಏನಾದರೂ ಕಲಿಯೋದಕ್ಕೆ ಚಾನ್ಸಸ್ ಇರುತ್ತೆ. ಪ್ಲಸ್ ಇಫ್ ಯು ಆರ್ ಗೆಟಿಂಗ್ ಎನಿ ಇನ್ಫಾರ್ಮೇಷನ್ ಔಟ್ ಆಫ್ ದಿಸ್ ವೀಡಿಯೋಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಫೌಂಡೇಶನ್ನ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಒಂದು ಲೇಯರಲ್ಲಿ ಅಪ್ಲೈ ಮಾಡಿ ಮತ್ತೆ ಇನ್ನೊಂದು ಲೇಯರಲ್ಲಿ ಅದನ್ನೇ ನಾನು ಬಿಲ್ಡ್ ಮಾಡ್ತಾಯಿದ್ದೀನಿ. ಸೊ ದೀಸ್ ಆರ್ ದಿ ಫೌಂಡೇಶನ್ಸ್ ವಿಚ್ ಆರ್ ಬಿಲ್ಡಬಲ್ ಫೌಂಡೇಶನ್ಸ್ನ ಫಸ್ಟ್ ಒಂದು ತಿನ್ ಲೇಯರಲ್ಲಿ ಅಪ್ಲೈ ಮಾಡಿ ಮತ್ತೆ ಅದೇ ಥರ ಇನ್ನೊಂದು ಲೇಯರ್ನ ನಾವು ಅಪ್ಲೈ ಮಾಡ್ಕೊಳ್ತಾ ಹೋದರೆ ಅದು ಹೆವಿಯಾಗಿ ಅನಿಸೋದಿಲ್ಲ ಮತ್ತು ಕವರೇಜ್ ಕೂಡ ತುಂಬ ಫ್ಲಾಲೆಸ್ ಆಗಿ ಈಸಿಯಾಗಿ ಆಗುತ್ತೆ. ನಾವು ಲಿಕ್ವಿಡ್ ಫೌಂಡೇಶನ್ಗೆ ಒಂಥರ ಬ್ರಷ್ ಯೂಸ್ ಮಾಡ್ತೀವಿ, ಕ್ರೀಮ್ ಫೌಂಡೇಶನ್ಗೆ ಒಂಥರ ಬ್ರಷಸ್ ಯೂಸ್ ಮಾಡ್ತೀವಿ, ಬ್ಲೆಂಡರ್ಸ್ನ ಯೂಸ್ ಮಾಡ್ತೀವಿ. ಸೊ ಯಾವ್ಯಾವುದು ಯಾವಾಗ ಯೂಸ್ ಆಗುತ್ತೆ ಅದರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವೊಂದು ಆಫ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ಸೊ ಇದರಿಂದ ನಿಮಗೆ ಇನ್ ಡೆಪ್ತಲ್ಲಿ ಎಲ್ಲ ಒಂದು ಪ್ರಾಡಕ್ಟ್ಸ್ ಬಗ್ಗೆ, ಟೂಲ್ಸ್ ಬಗ್ಗೆ, ಕಂಪ್ಲೀಟ್ ಕಲರ್ ಥಿಯರಿ ಬಗ್ಗೆ ನಾಲೆಡ್ಜ್ ಸಿಗುತ್ತೆ. ಸೊ ಯಾವಾಗಲೂ ನೀವು ಆನ್ಲೈನಲ್ಲಿ ಕಲಿತಾ ಯಾವುದಾದ್ರು ಒಂದು ಆಫ್ಲೈನ್ ಕ್ಲಾಸಸ್ನ ಕೂಡ ಅಟೆಂಡ್ ಮಾಡಿದ್ರೆ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್. ಫೌಂಡೇಶನ್ ಅಪ್ಲೈ ಮಾಡಾದಮೇಲೆ ನಾನು ಟಾಟೆದು ಕನ್ಸೀಲರ್ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಇರುವಂಥ ಜಾಗದಲ್ಲಿ ಇನ್ನೂ ಸ್ವಲ್ಪ ನೀಟಾಗಿ ಕವರೇಜ್ ಆಗಲಿ ಅಂತ ಅಪ್ಲೈ ಮಾಡಿದ್ದೀನಿ. ಅದನ್ನು ಬ್ಲೆಂಡ್ ಮಾಡಾದಮೇಲೆ ಕಾಂಟೋರಿಂಗೋಸ್ಕರ ನಾನು ಒಂದು ಡಾರ್ಕರ್ ಶೇಡ್ ಫೌಂಡೇಶನ್ನ ತೊಗೊಂಡು, ಕ್ರೀಮ್ ಫೌಂಡೇಶನ್ನ ತೊಗೊಂಡು ನೋಸ್ ಹತ್ರ, ಚೀಕ್ ಬೋನ್ ಹತ್ರ ಮತ್ತು ಫೋರ್ಹೆಡಲ್ಲಿ ಕಾಂಟೋರಿಂಗ್ ಮಾಡ್ತಾಯಿದ್ದೀನಿ. ಕಾಂಟೋರಿಂಗ್ ಅಪ್ಲೈ ಮಾಡಿ ಅದನ್ನು ಬ್ಲೆಂಡ್ ಮಾಡೋದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟೆಕ್ನಿಕ್. ಸೊ ಕಾಂಟೋರಿಂಗ್ ಬ್ಲೆಂಡ್ ಮಾಡಾದಮೇಲೆ ಅವರ ಫೇಸಲ್ಲಿ ಇರಬೇಕಾದಂಥ ಕಟ್ಸ್ ಮತ್ತು ಶೇಪ್ಸು, ಕರ್ವ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಾದಮೇಲೆ ಒಂದು ಕ್ರೀಮ್ ಬ್ಲಷರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಕ್ರೀಮ್ ಬ್ಲಷರ್ ಅಪ್ಲೈ ಮಾಡಿ ನೆಕ್ಸ್ಟ್ ಒಂದು ಪೌಡರ್ ಬ್ಲಷರ್ನ ನಾವು ಅಪ್ಲೈ ಮಾಡೋದ್ರಿಂದ ಆ ಚೀಕ್ ಬೋನಲ್ಲೇ ಬೇಕಾಗಿರುವಂಥ ಒಂದು ಪಿಂಕಿಶ್ ನ್ಯಾಚುರಲ್ ಬ್ರಷ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಕ್ರೀಮ್ ಬ್ಲಷ್ ಅಪ್ಲೈ ಮಾಡಿ ಈ ಎಲ್ಲ ಕ್ರೀಮ್ ಪ್ರಾಡಕ್ಟ್ಸ್ನ, ಲಿಕ್ವಿಡ್ ಪ್ರಾಡಕ್ಟ್ಸ್ನ ಒಂದು ಪೌಡರಿಂದ ಸೆಟ್ ಮಾಡ್ತಾಯಿದ್ದೀನಿ. ಪೌಡರೆಲ್ಲ ಅಪ್ಲೈ ಮಾಡಿ ಅದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಬ್ಲೆಂಡ್ ಮಾಡಿ ಆದಮೇಲೆ ಮತ್ತೆ ನಾವು ಬ್ಲಷರ್ನ
ಪೌಡರ್ ಕಾಂಟೋರ್ನ ಕೂಡ ಯೂಸ್ ಮಾಡ್ತೀವಿ. ಸೊ ಅದು ಯಾವ ಥರ ಮಾಡ್ಬೋದು, ಪ್ರಾಡಕ್ಟ್ನ ಯೂಸ್ ಮಾಡಿ ಮತ್ತು ಪ್ರಾಡಕ್ಟ್ನ ಯಾವಾಗ ಯೂಸ್ ಮಾಡಬೇಕು, ಅದರಿಂದ ಏನು ಬೆನಿಫಿಟ್ಸು, ಯಾವಾಗ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕೂಡ ನೀವು ಡೆಪ್ತಾಗಿ ಡೀಟೇಲ್ ಆಗಿರುವಂಥ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಿ. ಸೊ ಯಾರ್ಯಾರು ಫಸ್ಟ್ ಟೈಮ್ ಇಲ್ಲಾಂದರೆ ನಿಮ್ಮ ಕೆರಿಯರ್ನ ಮೇಕಪ್ಪಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರು ಜಸ್ಟ್ ಯೂಟ್ಯೂಬ್ ನೋಡಿದ್ರೆ ಸಾಕಾಗೋದಿಲ್ಲ. ಯಾವುದಾದ್ರು ಒಳ್ಳೆಯ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಿದ್ರೆ ಖಂಡಿತ ಥಿಯರಿಟಿಕಲ್ ಆಗಿ ಪ್ಲಸ್ ಪ್ರಾಕ್ಟಿಕಲ್ ಆಗಿ ಒಂದು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಯೂಟ್ಯೂಬಲ್ಲಿ ಒಂದು 10-15 ಮಿನಿಟ್ಸಲ್ಲಿ ಎಲ್ಲರೂ ಎಲ್ಲ ವೀಡಿಯೋಸ್ನ ಎಲ್ಲ ಒಂದು ಕಂಪ್ಲೀಟ್ ಕ್ಲಾಸಸ್ನ ಕೊಡೋದಕ್ಕೆ ಆಗೋದಿಲ್ಲ. ಸೊ ಆಲ್ವೇಸ್ ಯು ಹ್ಯಾವ್ ಟು ರಿಲೈ ಆನ್ ದಿ ಕ್ಲಾಸಸ್. ಬೇಸಿಕ್ ಕ್ಲಾಸಸ್ನ ಅಟೆಂಡ್ ಮಾಡಿರೋರು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡ್ಬೋದು. ಮಾಸ್ಟರ್ ಕ್ಲಾಸ್ ಎಲ್ಲನೂ ಮುಗ್ದಿರೋರು ಇನ್ನೂ ಇಂಟರ್ನ್ಯಾಷನಲ್ ಟೆಕ್ನಿಕ್ಸ್ನ ಅಟೆಂಡ್ ಮಾಡ್ಬೋದು. ಸೊ ಎಲ್ಲ ಕ್ಲಾಸಸ್ ಯಾವಾಗಲೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೇರ್ ಈಸ್ ನೋ ಎಂಡಿಂಗ್ ಫಾರ್ ದಿ ಲರ್ನಿಂಗ್. ಸೊ ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಾದಮೇಲೆ ನಾವು ಐಬ್ರೋಸ್ನ ಮಾಡ್ತಾಯಿದ್ದೀವಿ. ಐಬ್ರೋಸ್ನ ಡಿಫೈನ್ ಮಾಡೋದಕ್ಕೋಸ್ಕರ ನಾನು ಒಂದು ಸಿಂಪಲ್ ಆಗಿರುವಂತಹ ಬ್ರ್ಯಾಂಡಿಂದ ಐಬ್ರೋ ಶೇಪಿಂಗ್ ಮಾಡ್ತಾಯಿದ್ದೀನಿ. ಸೊ ಅದು ಬಂದು ಸ್ವಿಸ್ ಬ್ಯೂಟಿದು ಒಂದು ಅಫೋರ್ಡಬಲ್ ಐಬ್ರೋ ಪ್ಯಾಲೆಟ್. ಸೊ ಇದರಲ್ಲೂ ಕೂಡ ನಾವು ಐಬ್ರೋಸ್ನ ತುಂಬಾ ಚೆನ್ನಾಗಿ ಡಿಫೈನ್ ಮಾಡ್ಬೋದು. ಯಾವಾಗಲೂ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಇಟ್ಕೊಂಡೇ ಮಾಡಬೇಕು ಅಂತಲೇ ಏನಿಲ್ಲ. ಸೊ ಸ್ವಿಸ್ ಬ್ಯೂಟಿಯಲ್ಲಿ ಐಬ್ರೋಸ್ ಎಲ್ಲ ಡಿಫೈನ್ ಮಾಡಿ ಆದಮೇಲೆ ನಾನು ಲಿಪ್ಸ್ಟಿಕ್ಗೋಸ್ಕರ PSC ಇದು ಲಿಪ್ ಲೈನರ್ನ ಮತ್ತು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋಂಥ ಕಲರ್ ರೆಡ್ ಕಲರ್. ಅವರ ಸ್ಯಾರಿಯಲ್ಲಿ ರೆಡ್ ಕಲರ್ ಇರೋದ್ರಿಂದ ಲಿಪ್ಸ್ಟಿಕ್ ಕೂಡ ರೆಡ್ ಕಲರ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಲಿಪ್ ಲೈನರ್ನ ನೀಟಾಗಿ ಅಪ್ಲೈ ಮಾಡಿ ಅದನ್ನು ಲಿಪ್ಸ್ಟಿಕ್ ಜೊತೆಗೆ ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಈಗ ನಾನು ಕಾಜಲ್ ಅಪ್ಲೈ ಮಾಡೋದಕ್ಕೋಸ್ಕರ ಮೆಬಲಿಂದು ಕೊಲಾಸಲ್ ಕಾಜಲ್ ಪೆನ್ಸಿಲ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇನ್ನರ್ ಕಾರ್ನರಲ್ಲಿ ಲೋವರ್ ವಾಟರ್ ಲೈನರ್ ಪ್ಲಸ್ ಅಪ್ಪರ್ ವಾಟರ್ ಲೈನ್ ಕೂಡ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಪ್ಲಸ್ ಸ್ವಲ್ಪ ಸ್ಮಡ್ಜಿ ಲುಕ್ ತೋರಿಸೋದಕ್ಕೋಸ್ಕರ ಲ್ಯಾಶ್ ಲೈನ್ ಕೆಳಗಡೆ ನಾನು ಕಾಜಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಅದನ್ನು ಮತ್ತು ಬ್ಲ್ಯಾಕ್ ಐ ಶಾಡೋ ಮತ್ತು ಗ್ರೀನ್ ಶಾಡೋಯಿಂದ ಬ್ಲೆಂಡ್ ಮಾಡ್ತೀನಿ. ಸೊ ದಟ್ ಅದು ಒಂದು ಬ್ಲೆಂಡೆಡ್ ಸ್ಮಡ್ಜಿ ಒಂದು ಗ್ಲಾಮರಸ್ ಲುಕ್ ಥರ ಕಾಣಿಸುತ್ತೆ. ಸೊ ಈ ಒಂದು ಟೆಕ್ನಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಗ್ರೀನ್ ಕಲರ್ನ ನೀಟಾಗಿ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡು ಆ ಬ್ಲ್ಯಾಕ್ ಕಾಜಲ್ ಮೇಲೆ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ, ಅಲ್ಲೇ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ದಟ್ ಇವ್ರಿಗೆ ಕಣ್ಣಲ್ಲಿ ಕ್ರೀಸಸ್ ಏನಾದರೂ ಆಯಿತು ಅಂದರೂ ಕೂಡ ಅದು ಸ್ಮಡ್ಜ್ ಆಗಿ ಹೊರಗಡೆ ಲೈನ್ಸ್ ಥರ ಕಾಣಿಸೋದಿಲ್ಲ. ಸೊ ಎಲ್ಲ ಆದಮೇಲೆ ಸ್ಮಾಲ್ ಮಿಸ್ಟೇಕ್ಸ್ನೆಲ್ಲ ಬ್ಲೆಂಡ್ ಮಾಡಿಕೊಂಡು ಕಂಪ್ಲೀಟ್ ಆಗಿರುವಂಥ ಮೇಕಪ್ ರೆಡಿ ಮಾಡಿದ್ದೀನಿ. ಸೊ ಇದು ನಿಮ್ಗೆ ಹೇಗೆ ಅನ್ನಿಸ್ತು ಕೆಳಗಡೆ ತಿಳಿಸಿ. ಆ್ಯಂಡ್ ಇದೇ ಥರ ನನ್ನ ಚಾನಲ್ನ ಲೈಕ್ ಮಾಡಿ ಫಾಲೋ ಮಾಡಿ.